ಮತ್ತೊಂದು ಕಡೆ ಲೋಕಸಭೆ ಸದಸ್ಯರಿಗೆ ಸ್ಪೀಕರ್ ಓಂ ಬಿರ್ಲಾ ಪತ್ರವನ್ನು ಬರೆದಿದ್ದಾರೆ. ಡಿಸೆಂಬರ್ 13ರಂದು ನಡೆದಂಥ ಸಂಸತ್ನೊಳಗೆ ಆದಂಥ ದಾಳಿಯ ವಿಚಾರವಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಂದರೆ ಈ ವಿಚಾರವನ್ನು ಇಟ್ಟುಕೊಂಡು ರಾಜಕೀಯ ಮಾಡೋದು ಬೇಡ. ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ಜೋರಾಗಿದೆ. ಇದು ಒಂದು ರೀತಿಯಲ್ಲಿ ಬೇಸರವನ್ನು ತರಿಸಿದೆ. ಸಂಸತ್ ಮೇಲಿನ ದಾಳಿ ವ್ಯವಸ್ಥಿತ ಸಂಚಿನ ಗಮನವನ್ನು ಮೂಡಿಸಿದೆ ಅಂತೇಳಿ ಸ್ಪೀಕರ್ ಹೇಳಿದ್ದಾರೆ. ಸಂಸತ್ ದಾಳಿ ವಿಚಾರ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಜೋರಾದಂಥ ಬೆನ್ನಲ್ಲೇ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಲೋಕಸಭೆಯ ಸದಸ್ಯರಿಗೆ ಪತ್ರ ಬರೆದ ಸ್ಪೀಕರ್ ಓಂ ಬಿರ್ಲಾ ಡಿಸೆಂಬರ್ 13ಕ್ಕೆ ಲೋಕಸಭೆಯಲ್ಲಿ ನಡೆದಂಥ ಉಗ್ರ ದಾಳಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 13ರ ಘಟನೆಯಲ್ಲಿ ಈ ಬಗ್ಗೆ ರಾಜಕೀಯ ಮಾಡೋದು ಬೇಡ ಅಂಥೇಳಿ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ಸಂಸತ್ ಮೇಲಿನ ದಾಳಿ ಬಗ್ಗೆ ವ್ಯವಸ್ಥಿತ ಸಂಚಿನ ಗುಮಾನಿ ಇದೆ. ಅದನ್ನು ಪೊಲೀಸ್ ತನಿಖೆಯಲ್ಲಿ ಅಥವಾ ಅಲ್ಲಿ ಏನಾಗಿದೆ ಅವೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗುತ್ತೆ. ಆದರೆ ಈ ನಡುವೆ ಸಂಸತ್ನಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಇದ್ರ ಬಗ್ಗೆ ಕಿತ್ತಾಡೋದು ಬೇಡ, ಜಟಾಪಟಿ ಬೇಡ. ಇದೊಂದು ಈ ರೀತಿಯಾದಂಥ ಜಟಾಪಟಿ ಒಂದು ರೀತಿಯಲ್ಲಿ ಬೇಸರ ತರಿಸುತ್ತೆ ಅಂಥೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಡಿಸೆಂಬರ್ 13ರಂದು ಲೋಕಸಭೆಯಲ್ಲಿ ಡಿಸೆಂಬರ್ 13ರಂದು ಸಂಸತ್ನಲ್ಲಿ ಹಳದಿ ಬಣ್ಣದ ಸ್ಮೋಕ್ ಬಾಂಬ್ ದಾಳಿಯನ್ನು ಮಾಡಲಾಗಿತ್ತು. ಈಗಾಗಲೇ 6 ಜನ ಆರೋಪಿಗಳನ್ನು ಇಲ್ಲಿ ಬಂಧಿಸಲಾಗಿರೋದು ಕೂಡ. ನೀವು ಗಮನಿಸ್ತಾ ಇದ್ದೀರಿ, ಸ್ಪೀಕರ್ ಓಂ ಬಿರ್ಲಾ ಲೋಕಸಭಾ ಸದಸ್ಯರಿಗೆ ಪತ್ರವನ್ನು ಬರೆದಿದ್ದಾರೆ. ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಈ ಪತ್ರದ ಮುಖಾಂತರ. ಈ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಂದು ಕಡೆ ಏನು ಈ ವಿಚಾರವನ್ನು ಇಟ್ಕೊಂಡು ಸಂಸತ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿಯನ್ನು ಮಾಡಿಕೊಳ್ತಾವೆ, ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ಇದು ಬೇಡ, ಇದು ಒಂದು ರೀತಿಯಲ್ಲಿ ಸಂಸತ್ನಲ್ಲಿ ಬೇಸರ ತರುವಂಥ ವಿಚಾರ. ಇದನ್ನು ಇಲ್ಲಿಗೆ ನಿಲ್ಲಿಸೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಾಗಿರ್ಬೋದು ಅಥವಾ ಬೇರೆ ಭದ್ರತಾ ಪಡೆಗಳ ಇದಕ್ಕೆ ಅಧಿಕಾರಿಗಳಾಗಿರ್ಬೋದು, ಅವರು ತನಿಖೆಯಲ್ಲಿ ಮುಂದುವರಿಸ್ತಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಇದು ರಾಜಕೀಯ ಮಾಡೋದು ಬೇಡ ಅಂತೇಳಿ ಪತ್ರದ ಮೂಲಕ ಲೋಕಸಭಾ ಸದಸ್ಯರಿಗೆ ತಿಳಿಸ್ಕೊಟ್ಟಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಬಹಳ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಈ ಘಟನೆ, ಡಿಸೆಂಬರ್ 13ರಂದು ನಡೆದಂಥ ಸಂಸತ್ನಲ್ಲಿ ಉಗ್ರ ದಾಳಿ. ಈಗಾಗಲೇ 6 ಜನ ಆರೋಪಿಗಳನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ಈಗ ಈ ವಿಚಾರವನ್ನು ಇಟ್ಟುಕೊಂಡು ಸಂಸತ್ ಭವನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ಮಾಡೋದಕ್ಕೆ ಯಾವಾಗ ಶುರು ಮಾಡಿದ್ವು, ಆಗ ಸ್ಪೀಕರ್ ಓಂ ಬಿರ್ಲಾ ಈ ಬಗ್ಗೆ ಪತ್ರವನ್ನು ಬರೆಯುವ ಮುಖಾಂತರ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಸದಸ್ಯರಿಗೆ. ಈ ವಿಚಾರವನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋದು ಬೇಡ. ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ನಾನಾ ಆಯಾಮಗಳಲ್ಲೂ ಈಗ ತನಿಖೆಯನ್ನು ಮಾಡ್ತಿದ್ದಾರೆ. ಇವರ ಉದ್ದೇಶ ಏನಾಗಿತ್ತು, ಇವರ ಪ್ಲಾನ್ ಏನು, ಮುಂದೆ ಏನು ಮಾಡಬೇಕು ಅಂತಿದ್ರು, ಎಲ್ಲದರ ಕುರಿತಾಗಿ ತನಿಖೆ ನಡೀತಾ ಇದೆ. ಈ ವಿಚಾರವಾಗಿ ರಾಜಕೀಯ ಮಾಡೋದು ಬೇಡ, ಜೊತೆಗೆ ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ ಪತ್ರದ ಮೂಲಕ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿಕೊಂಡಿದ್ದಾರೆ.